ನಮಸ್ಕಾರ. ಪ್ರಸಿದ್ಧ ಕವಿ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ಅವರ ಕವಿತೆ ಇಂದಿನ ತನಕ ಅವರ ಸಮಗ್ರ ಕವಿತೆಗಳು ಸಂಕಲನದಿಂದ ಈ ಕವಿತೆಯನ್ನು ನಾನು ಆರಿಸ್ಕೊಂಡಿದ್ದೀನಿ. ಕವಿತೆಯ ಶೀರ್ಷಿಕೆ ಪ್ರಭುದೇವರ ಜಾತ್ರೆ. ಉಳವಿಯಲ್ಲಿ ನಡೆಯಲಿದ್ದ ಪ್ರಭುದೇವರ ಜಾತ್ರೆಗೆಂದು ಪಡ್ಡೆ ಹುಡುಗರ ಗುಂಪೊಂದು ಹೊರಟಿತ್ತು ಕಾಲ್ನಡಿಗೆಯಲ್ಲಿ ಶಿಶುನಾಳವೆಂಬ ಕುಗ್ರಾಮದಿಂದ. ಆ ಗುಂಪಲ್ಲಿ ಒಬ್ಬ ಅರೆಹುಚ್ಚ ಸಾಬಣ್ಣ. ಉಳಿದವರು ಜಾತ್ರೆ ಹಾಗಿರಬಹುದು, ಹೀಗಿರಬಹುದು, ಜಾತ್ರೆಗೆ ಯಾರು ಯಾರು ಬರಬಹುದು, ಅಲ್ಲಿ ಏನೇನು ಸಿಕ್ಕಬಹುದು ಎಂದು ಹರಟೆ ಕೊಚ್ಚುತ್ತಾ ಕೇಕೆ ಹಾಕುತ್ತಾ ನಡೆಯುತ್ತಿದ್ದಾಗ ಹಠಾತ್ತನೆ ನಿಂತ ಮೌನಿ ಸಾಬಣ್ಣ, ಇಲ್ಲೇ ಕುಂತಾನ ನೋಡ್ರೋ ನಿಮ್ಮ ಪ್ರಭುದೇವ. ಈಗಾಗಲೇ ಜಾತ್ರೆಯಲ್ಲಿ ಪೂರ್ತಿ ಕಳೆದು ಹೋಗಿದ್ದ ಆ ಪಡ್ಡೆ ಹುಡುಗರ ಕಣ್ಣಲ್ಲಿ ಅಲ್ಲಿ ಆಗ ಎದುರಿಗೆ ಜಾಲಿ ಮರದ ಅಡಿಯಲ್ಲಿ ಕೂತಿದ್ದ ಆತ. ಚಿಂದಿ ಬಟ್ಟೆ, ಕೂರೆಗಳ ತವರು ಮನೆ, ತಿಗಣೆ, ಸೊಳ್ಳೆ, ನೊಣಗಳ ಜೀವಂತ ಅರಮನೆ, ಗುಳಿಬಿದ್ದ ಕಣ್ಣು, ಕೆನ್ನೆ, ಎಲುಬು ತೊಗಲಿನ ತಡಿಕೆ. ಪ್ರಭುದೇವನೂ ಅಲ್ಲ, ಗಿಬುದೇವನೂ ಅಲ್ಲ ಎಂದು ಹೇಳಿದರು ಆ ಪಡ್ಡೆ ಹುಡುಗರು. ಲೋ ಹುಚ್ಚ ಸಾಬಣ್ಣ, ಇವ ಬರೀ ತಿರುಕ ಅದಾನ. ಈ ನಗೆಚಾಟಿ ಕೇಳದ ಹಾಗೆ ಮೈದುಂಬಿ ಕಂಬನಿ ದುಂಬಿ ಆ ಸಾಬಿ ಕೊಳಕು ತಿರುಕನ ಮುಂದೆ ಹಾಡತೊಡಗಿದ. ಮೂರು ಲೋಕದ ಸ್ವಾಮಿ ಇವ ಕಾಣಿರೋ, ಎಲ್ಲ ದೇವರ ಜೀವ ಇವ ಕಾಣಿರೋ. ಆಮೇಲೆ ಈ ದಂತಕಥೆಯ ಪ್ರಕಾರ ಜಾತ್ರೆಯ ಪ್ರಭುದೇವರನ್ನು ಈ ಗುಗ್ಗುವಿಗೆ ತೋರಿಸಲೇಬೇಕೆಂದು ಎಳೆದೊಯ್ಯುತ್ತಾರೆ ಅವನನ್ನು ಪಡ್ಡೆ ಹುಡುಗರು. ಒಂದು ಕ್ಷಣದ ನಂತರ ಹಿಂತಿರುಗಿ ನೋಡಿದರೆ ಆ ತಿರುಕ, ಆ ಜಾಲಿ ಮರ ಎಲ್ಲ ಮಾಯವಾಗಿರುತ್ತದೆ. ಆದರೂ ಯಾಕೆ ಹೋಗುತ್ತಾನೆ ಆ ಸಾಬಣ್ಣ? ಶಿವಯೋಗಿ ಶರೀಫ ಪಡ್ಡೆ ಹೈಕಳ ಜೊತೆಗೆ ಉಳವಿಗೆ ಪ್ರಭುದೇವರ ಜಾತ್ರೆಗೆ.